ಹಾಯ್ ಎಲ್ಲರಿಗೂ ಸೌಮ್ಯ ಸ್ವ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿಯ ಹಬ್ಬ. ನಿಮ್ಗೆಲ್ಲರಿಗೂ ಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಸ್ವಲ್ಪ ಕೆಲಸ ಎಲ್ಲ ಲೇಟಾಗಿ ಹೋಯಿತು, ಹಾಗಾಗಿ ಯಾವುದೇ ರೀತಿಯಾದ ವೀಡಿಯೋನ ಮಾಡ್ಕೊಳ್ಳಿಲ್ಲ. ನಾನು ಪೂಜೆ ಎಲ್ಲ ಆದಮೇಲೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಹಾಗೆ ನೈವೇದ್ಯ ಕೂಡ ಮಾಡೋದಿದೆ, ನೈವೇದ್ಯ ಕೂಡ ಇಡಬೇಕು. ಹಾಗೆ ಸಿಂಪಲಾಗಿ ಒಂದು ಪೂಜೆ ಮಾಡಿ ಹಾಗೆ ಸಿಂಪಲಾಗಿ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಅಡುಗೆ ಕೂಡ ಸಿಂಪಲಾಗಿ ಮಾಡಿದ್ದೀನಿ. ಯಾವಾಗಲೂ ಮಾಡೋ ಥರನೇ ವೆಜಿಟೇಬಲ್ ಹಾಕಿ ಸಾಂಬಾರು ಮಾಡಿದ್ದೀನಿ. ಹಾಗಾಗಿ ಯಾವುದೇ ರೀತಿಯಾದ ಸ್ಪೆಷಲ್ ಅಡುಗೆ ಮಾಡಿಲ್ಲ. ಹಾಗಾಗಿ ಯಾವುದೇ ಕೂಡ ರೆಸಿಪಿನ ಶೂಟ್ ಮಾಡ್ಕೊಳ್ಳಿಲ್ಲ. ನೈವೇದ್ಯ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಕಡಲೆಕಾಳಿಂದು ಉಸಲಿ ಅಂತ ಹೇಳ್ತಾರಲ್ಲ, ಅದನ್ನು ಮಾಡೋಣ ಅಂತ ಕಡಲೆಕಾಳನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 5ರಿಂದ 6 ವಿಸಿಲ್ ಮಾಡಿದ್ದೀನಿ. ಅದು ಕಡಲೆಕಾಳು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಮೆತ್ತಗೆ ಹಾಕಬೇಕು ಅಂತ ಹಾಕಿ ಈಗ ನೀರನ್ನು ತೆಕ್ಕೋತಾ ಇದ್ದೀನಿ. ಆಲ್ರೆಡಿ ಬೇಯಿಸಿಟ್ಟಿದ್ದೆ ನಾನು. ಇವಾಗ ನೀರು ತೆಕ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು 1 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ 1/4 ಚಮಚದಷ್ಟು ಸಾಸಿವೆನ ಹಾಕೋತೀನಿ. ಹಾಗೆ ಒಂದು 1/4 ಚಮಚದಷ್ಟು ಜೀರಿಗೆನ ಹಾಕೋತೀನಿ. ಜೀರಿಗೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ, ಹಾಗೆ ಆ್ಯಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಆಲ್ರೆಡಿ ನಾನು ಕಡಲೆಕಾಳು ಬೇಯಿಸಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೆ. ಇವಾಗ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅನಿಸುತ್ತೆ, ಯಾಕೆಂದರೆ ಟೇಸ್ಟ್ಗೆ ತಕ್ಕಂಗೆ. ಹಾಗೆ ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಕೂಡ ಹಾಕ್ಕೋತಾ ಇದ್ದೀನಿ, ಕಲರ್ಗೆ ಬೇಕು ಅಂತ. ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಹಾಗೆ ಒಂದು ಹಸಿಮೆಣಸನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕ್ಬೋದು. ನಾನು ಹಾಗೇ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರ ಬದಲು ಜೀರಿಗೆ ಪೌಡರ್ನ ಕೂಡ ಹಾಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಬೇಯಿಸಿರುವಂತಹ ಕಡಲೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಹೊತ್ತು ಇಟ್ಟರೆ ತಳ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಯಾಕೆಂದರೆ ಎಲ್ಲದೂ ಕೂಡ ಬೆಂದಿರುವಂಥದ್ದೇ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಇಡುವಂಥ ಅವಶ್ಯಕತೆ ಇಲ್ಲ. ಇವಾಗ ಇದು ರೆಡಿ ಆಯಿತು, ಕಡಲೆಕಾಳು ಉಸುಲಿ ರೆಡಿ ಆಯಿತು. ದೇವರಿಗೆ ಒಂದು ನೈವೇದ್ಯವನ್ನು ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗೋದಿದೆ. ಹಾಗಾಗಿ ನೈವೇದ್ಯ ಒಂದು ಇಟ್ಬಿಟ್ಟು ಬೇಗ ರೆಡಿಯಾಗಿ ಹೋಗೋಣ ಅಂತ. ಇವತ್ತು ಶಿವರಾತ್ರಿ ಆದ್ದರಿಂದ ದೇವಸ್ಥಾನದಲ್ಲಿ ತುಂಬ ರಶ್ ಕೂಡ ಇರುತ್ತೆ. ದೇವರಿಗೆ ನೈವೇದ್ಯ ಮಾಡಿದ ತಕ್ಷಣವೇ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಲೇಟಾಗಿ ಹೋದರೆ ರಶ್ ಕೂಡ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಅಂದರೆ ಲೇಟಾಗಿ ಹೊರಟ್ವಿ. ಯಾಕೆಂದರೆ ಶಿವರಾತ್ರಿ ಆಗಿರೋದ್ರಿಂದ ರಾತ್ರಿಯೆಲ್ಲ ದೇವಸ್ಥಾನ ಓಪನ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋದ್ರೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಲೇಟಾಗಿ ಹೋದ್ವಿ. ಅಂದರೆ ಸುಮಾರು ಒಂದು 10:15 ಹಂಗಾಗಿತ್ತು ಹೋಗಬೇಕಾದ್ರೇ. ಆದರೂ ಕೂಡ ತುಂಬ ರಶ್ ಇತ್ತು. ಜನರದ್ದು ಲೈನ್ ಕೂಡ ತುಂಬ ದೊಡ್ಡದೇ ಇತ್ತು. ಸುಮಾರು ನಾವೆಲ್ಲ ಅದನ್ನೆಲ್ಲ ಅಂದರೆ ಲೈನಲ್ಲಿ ನಿಂತ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಒಂದು 45 ನಿಮಿಷ ತಗೊಳ್ತು. ಇಲ್ಲಿ ನಿಮಗೆ ದೇವಸ್ಥಾನದ ಬೋರ್ಡು ಕೂಡ ಕಾಣಿಸ್ತಾ ಇರ್ಬೋದು. ಇವಾಗ ದೇವಸ್ಥಾನಕ್ಕೆ ಹೋಗುವ ಎಂಟ್ರೆನ್ಸ್ ಆ ದಾರಿಗೆ ಬಂದಿದ್ದೀವಿ. ಇನ್ನೂ ಕೂಡ ತುಂಬ ಜನ ಇದ್ದಾರೆ ಮುಂದೆ, ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು ಮುಂದೆ ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ಇಲ್ಲಿ ನೃತ್ಯ ಪ್ರದರ್ಶನ ಕೂಡ ನಡೀತಾ ಇತ್ತು. ತುಂಬ ಚೆನ್ನಾಗಿ ಕೂಡ ಮಾಡ್ತಾಯಿದ್ರು ಮಕ್ಕಳು. ಅವ್ರ ಡ್ರೆಸ್ಸಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಅವರು ಮಾಡ್ತಾ ಇರೋ ಡಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಅವರೆಲ್ಲ ಡಾನ್ಸಲ್ಲೂ ಕೂಡ ಶಿವನಿಗೆ ಸಂಬಂಧಪಟ್ಟಿರುವಂಥ ಹಾಡುಗಳಿಗೇ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಇನ್ನೂ ಕೂಡ ತುಂಬ ಹಿಂದೆಯೇ ಇದ್ವಿ. ಮುಂದೆ ಕೂಡ ಎಷ್ಟು ಜನ ಇದ್ದಾರೆ. ನಾನು ನಿಮಗೆ ಆ ಡಾನ್ಸ್ ತೋರಿಸೋಣ ಅನ್ನೋ ಕಾರಣಕ್ಕಾಗಿ ಝೂಮ್ ಮಾಡಿ ತೋರಿಸ್ತಾ ಇದ್ದೆ.
ನಮ್ಮ ಹಿಂದೆನೂ ಕೂಡ ಎಷ್ಟೊಂದು ಜನ ನಿಂತಿದ್ರು. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಕೂತ್ಕೊಂಡಿದ್ರು. ಇವಾಗ ಕರೆಕ್ಟಾಗಿ ದೇವಸ್ಥಾನದ ಹೊರಗಡೆ ಇದ್ದೀವಿ, ಎಂಟ್ರೆನ್ಸಲ್ಲೇ ಇದ್ದೀವಿ. ನಮ್ಮ ಜೊತೆ ನೀವು ಕೂಡ ದೇವರ ದರ್ಶನ ಮಾಡಿ ಬನ್ನಿ, ಒಳಗಡೆ ಹೋಗೋಣ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ತೀರ್ಥ ಮತ್ತು ಪ್ರಸಾದ ಕೊಡ್ತಾಯಿದ್ರು, ಹಾಗಾಗಿ ಇಲ್ಲಿ ತಗೊಳ್ಳೋಣ ಅಂತ ಬಂದ್ವಿ. ಹಾಗೇ ನೆಕ್ಸ್ಟ್ ಡೇಗೆ ಅನ್ನ ಪ್ರಸಾದಕ್ಕೆ ಕೂಡ ಎಲ್ಲದು ರೆಡಿ ಮಾಡ್ಕೋತಾ ಇದ್ದರು. ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ, ನೋಡಿ ಹೇಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಂತ. ಪ್ರಸಾದ ಎಲ್ಲ ತೊಗೊಂಡು ಹಾಗೆ ವಾಪಸ್ ಬಂದ್ವಿ. ಇದು ಎಂಟ್ರೆನ್ಸಲ್ಲಿ ಆವಾಗ ಕರೆಕ್ಟಾಗಿ ತೋರ್ಸೋಕ್ಕಾಗಿರಲಿಲ್ಲ, ಹಾಗೆ ಎಂಟ್ರೆನ್ಸಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಒಂದು 11:30 ಆಗಿತ್ತು ಅಂತ ಅನಿಸುತ್ತೆ. ಆವಾಗ ಸ್ವಲ್ಪ ಜನ ಸ್ವಲ್ಪ ಕಡಿಮೆ ಆಗ್ತಾಯಿದ್ರು. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.